ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಹೇಗಿದ್ದೀರಿ ಎಲ್ಲರೂ? ಆಫ್ಟರ್ ಎ ಹಾಲೆಲೂಯಾ ಫ್ಯೂ ಡೇಸ್ ಮತ್ತೊಂದು ಬಾರಿ ನಿಮ್ಮನ್ನು ಭೇಟಿಯಾಗೋದಕ್ಕೆ ದೇವರ ಕೊಟ್ಟ ಕೃಪೆಗಾಗಿ ದೇವರಿಗೆ ಸ್ತೋತ್ರ. ಇವತ್ತೊಂದು ಹಾಡನ್ನು ಮುಖಾಂತರ ನಾನು ದೇವರನ್ನು ಸ್ತುತಿಸೋದಕ್ಕೆ ಹೋಗ್ತೇನೆ. ಹಾಡು ಗೊತ್ತಿರೋವರು ನನ್ನ ಜೊತೆಯಲ್ಲಿ ಹಾಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ನೀತಿವಂತರಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನೀನೇ ಬಿಡಿಸುವಿ. ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ. ಇಂದಿನ ಕಷ್ಟ ವೇದನೆ ಶಾಶ್ವತವೇ ಅಲ್ಲ. ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ. ಇಂದಿನ ಕಷ್ಟ ವೇದನೆ ಶಾಶ್ವತವೇ ಅಲ್ಲ. ಆಶ್ರಯವೇ ನನ್ನಾಧಾರವೇ, ನಿಮಗೆ ನನ್ನ ಆರಾಧನೆ. యేసయ్యా ಆಶ್ರಯವೇ ನನ್ನಾಧಾರವೇ, ನಿಮಗೆ ನನ್ನ ಆರಾಧನೆ. ನೀತಿವಂತರಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನೀನೇ ಬಿಡಿಸುವೆ. ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ. ಇಂದಿನ ಕಷ್ಟ ವೇದನೆ ಶಾಶ್ವತವೇ ಅಲ್ಲ. ಹೌದು ದೇವರ ಮಕ್ಕಳೇ, ಅಲ್ಲೆಲ್ಲ ಇಂದಿನ ಕಷ್ಟ ವೇದನೆ ಅದು ಶಾಶ್ವತವಲ್ಲ. ಯಾಕಂದರೆ ನೀತಿವಂತನಾಗಿರುವಂಥ ನಿನ್ನನ್ನು ನೋಡಿ ದೇವರು ಹೇಳುತ್ತಾರೆ, ನಿನಗೆ ಕೊಟ್ಟಿರುವಂಥ ವಾಗ್ದಾನಗಳು ನೆರವೇರಿಸುವ ದೇವರಾಗಿದ್ದಾನೆ. ಅಲ್ಲೆಲ್ಲ ವಾಗ್ದಾನಗಳು ಇನ್ನೂ ನೆರವೇರ್ತಾ ಇಲ್ಲ ಅಂತ ಯೋಚನೆ ಮಾಡ್ತೀಯಾ? ಒಂದು ಸಮಯ ಇದೆ, ಅದನ್ನು ನೆರವೇರಿಸುವ ದೇವರು ಅತಿ ಶೀಘ್ರವಾಗಿ ನಿನ್ನ ಅಲ್ಲೆಲ್ಲ ವಾಗ್ದಾನಗಳನ್ನು ನೆರವೇರಿಸುತ್ತಾರೆ. ಆದ್ದರಿಂದ ಅಲ್ಲೆಲ್ಲ ಸೋತು ಹೋಗಬೇಡಿರಿ. ನೀತಿವಂತರಿಗೆ ಎಷ್ಟೇ ಕಷ್ಟಗಳು ಬಂದರೂ ಅದು ಹಲ್ಲೆಲುಯ ಈ ಲೋಕದ ಅಂಧಕಾರ ಶಕ್ತಿ ಹಲ್ಲೆಲುಯ ಜಯಿಸುವುದಕ್ಕೆ ದೇವರು ಬಿಡುವುದಿಲ್ಲ. ದೇವರು ನಿನ್ನ ಜೊತೆ ಇದ್ದು ನಡೆಸುವವರು ಆಗಿದ್ದಾರೆ. ಈ ಮಾತುಗಳಿಂದ ಹಲ್ಲೆಲುಯ ನಾನು ಮುಗಿಸುತ್ತೇನೆ. ನೆಕ್ಸ್ಟ್ ಒಂದು ಹಾಡಿನ ಮುಖಾಂತರ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಂದಿನವರೆಗೂ ಪ್ರಾರ್ಥನೆ ಮಾಡಿರಿ. ಈ ದಿನವು ಶುಭ ದಿನವಾಗಿರಲಿ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್.